ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು 8ನೇ ತರಗತಿಯ ವಿಜ್ಞಾನದ ಒಳಗಡೆ ಹೊಸ ಪುಸ್ತಕದ ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋ ಒಳಗಡೆ ಎಂಟನ್ನು ನೋಡ್ಕೊಡ್ರಿ. ಎಲ್ಲಾ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸಿರ್ತಿರ್ತೀನಿ. ಎಲ್ಲಾ ಪ್ರಶ್ನೆಗಳನ್ನ ವಿಡಿಯೋ ಪಾಸ್ ಮಾಡಿ ಬರ್ಕೋತಾ ಬರ್ರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈಗಾಗಲೇ ಸಾಕಷ್ಟು ಎಲ್ಲವೂ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ ಎಲ್ಲ ಟಾಪಿಕ್ಗಳು ಕಂಪ್ಲೀಟ್ ಆಗಿರ್ತಿರ್ತಾವೆ. ಇದನ್ನು ಕೂಡ ನೋಡ್ಕೋತಾ ಬರ್ರಿ. ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೋತ ಬಂದಾಗ ನಿಮಗೆ ಬಿಟ್ಟ ಸ್ಥಳಗಳ ಮೇಲೆ ಇಲ್ಲಿ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಸಹಾಯದಿಂದ ಕಾಣಬಹುದು ಅಂತೇಳಿ. ಸೂಕ್ಷ್ಮ ಜೀವಿಗಳನ್ನು ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದ ಕಾಣಬಹುದು. ಇನ್ನು ನೆಕ್ಸ್ಟ್ ಇಲ್ಲೇ ಒಟ್ಟು ಬಿಟ್ಟ ಸ್ಥಳದಲ್ಲಿ ನೋಡ್ರಿ, ಒಂದನೇದಂತರೂ ನಾನು ಹೇಳಿದೆ. ಈಗ ಎರಡನೇದು ನೋಡ್ರಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶ್ ಅನ್ನು ಸ್ಥಿರೀಕರಿಸುತ್ತವೆ ಅಂತ ಕ್ವಶನ್ಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದಾಗ ನೈಟ್ರೋಜನ್ ಅನ್ನು ಸ್ಥಿರೀಕರಿಸ್ತವೆ. ಇಲ್ಲಿ ನೈಟ್ರೋಜನ್ ಅಂತೇಳಿ ಬರ್ಕೋಬೇಕು. ಇನ್ನು ಆಲ್ಕೋಹಾಲ್ ಅನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಆಲ್ಕೋಹಾಲ್ ಅನ್ನು ಈಸ್ಟ್ ಎಂಬ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಇನ್ನು ಕಾಲರಾ ರೋಗವು ಡ್ಯಾಶ್ದಿಂದ ಉಂಟಾಗುತ್ತದೆಪ್ಪ ಅಂದಾಗ ಕಾಲರಾ ರೋಗ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಅಂತೇಳಿ ಇಲ್ಲಿ ಬರೀರಿ. ನೆಕ್ಸ್ಟು ಸರಿಯಾದ ಉತ್ತರವನ್ನು ಗುರುತಿಸ್ರಿ. ಇಲ್ಲಿ 4 ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ. ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗ್ತದೆ. ಈಸ್ಟ್ ಇದರ ಒಳಗಡೆ ನಾವು ಬಳಸ್ತೀವಪ್ಪ ಅಂತ ನೋಡಿದಾಗ ನಾವು ಆಲ್ಕೋಹಾಲ್ ತಯಾರಿಕೆ ಒಳಗಡೆ ಈಸ್ಟನ್ನು ಬಳಸ್ತೇವೆ. ಇಲ್ಲಿ ಎ ಅಂತ ಬರೆದಿದೆ ನೋಡ್ರಿ. ಎದು ಆನ್ಸರ್ ಏನಪ್ಪ ಅಂದಾಗ ಆಲ್ಕೋಹಾಲ್. ಇನ್ನು ಬಿದ ಆನ್ಸರ್ ಏನು? ಈ ಕೆಳಗಿನದು ಪ್ರತಿಜೈವಿಕವಾಗಿದೆ ಯಾವುದಪ್ಪ ಅಂತಂದಾಗ ಸ್ಟ್ರೆಪ್ಟೊಮೈಸಿನ್ ಅಂತ ಕರಿತೇವೆ. ಇದೊಂದು ಪ್ರತಿಜೈವಿಕವಾಗಿದೆ. ಹೀಗಾಗಿ ಆಪ್ಷನ್ಸ್ ಇದರಲ್ಲಿ ಬಿ ಒಳಗಡೆ ಎರಡನೇದನ್ನ ಬರೀರಿ. ನೆಕ್ಸ್ಟ್ ಮೂರನೇದು ಸಿ ಒಳಗಡೆ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಕಗಳ ವಾಹಕ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ. ವೆಕ್ಟರ್ ಅಂತೇಳಿ ಕರಿತೇವೆ. ಅದರ ಒಳಗಡೆ ಮಲೇರಿಯಾ ರೋಗಕ್ಕೆ ಕಾರಣವಾದದ್ದು ಯಾವುದಪ್ಪ ಅಂತಂದಾಗ ಅನಾಫಿಲಸ್ ಅಂತೇಳಿ ಕರಿತೇವೆ. ಅನಾಫಿಲಸ್ ಹೆಣ್ಣು ಸೊಳ್ಳೆ. ಇನ್ನು ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದಪ್ಪ ಅಂತಂದಾಗ ನೊಣ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದಪ್ಪ ಅಂತಂದಾಗ ಈಸ್ಟ್ ಕೋಶಗಳ ಬೆಳವಣಿಗೆ ಅಂತೇಳಿ ನಾವು ಕರಿತೇವೆ. ಇನ್ನು ನೆಕ್ಸ್ಟ್ ನೋಡ್ರಿ, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ನಾವು ಏನೆಂದು ಕರಿತೀವಪ್ಪ ಅಂತ ನೋಡಿದಾಗ ಹುದುಗುವಿಕೆ ಅಂತೇಳಿ ಕರೀತಾರೆ. ಇದಕ್ಕೆ 3 ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕನುಗುಣವಾಗಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ನಾವು ನೋಡ್ಕೊತ ಬಂದಾಗ ಬ್ಯಾಕ್ಟೀರಿಯಾ, ರೈಸೋಬಿಯಂ, ಲ್ಯಾಕ್ಟೋಬೆಸಿಲಸ್, ಈಸ್ಟ್, ಪ್ರೋಟೋಜೋವಾ, ವೈರಸ್ ಅಂತೇಳಿ ಇಲ್ಲಿದ್ದಾವೆ. ಹಾಗಾದರೆ ಬಿ ಪಟ್ಟಿಯಲ್ಲಿ ಕೂಡ ನಾವು ಹೊಂದಿಸಬೇಕು. ಬ್ಯಾಕ್ಟೀರಿಯಾ ಎದಕ್ಕೆ ಕಾರಣ ಆಗ್ತದಪ್ಪ ಅಂತಂದಾಗ ಬ್ಯಾಕ್ಟೀರಿಯಾ ಕಾಲರಾಗೆ ಕಾರಣ ಆಗ್ತದೆ. ಹೀಗಾಗಿ ಒಂದು ಈನ ಗುರುತಿಸ್ರಿ. ರೈಸೋಬಿಯಮ್ ಇದೊಂದು ಏನಪ್ಪ ಅಂದ್ರೆ ನೈಟ್ರೋಜನ್ ಸ್ಥಿರೀಕರಿಸ್ತದೆ. ಲ್ಯಾಕ್ಟೋಬೆಸಿಲಸ್ ಮೊಸರು ಉಂಟಾಗುವಿಕೆ. ಈಸ್ಟ್ ಏನಪ್ಪ ಅಂತಂದಾಗ ಇಲ್ಲಿ 5ನೇದು 4ನೇದು ಹಾಕಿ ನೋಡ್ರಿ. ಈಸ್ಟ್ ಏನಪ್ಪ ಅಂದಾಗ ಬ್ರೆಡ್ ತಯಾರಿಕೆ ಒಳಗಡೆ ಈಸ್ಟನ್ನು ಬಳಸ್ತವೆ. ಪ್ರೋಟೋಜೋವಾ ಏನಪ್ಪ ಅಂತಂದಾಗ ಮಲೇರಿಯಾಗೆ ಕಾರಣ ಆಗ್ತದೆ. ಇನ್ನು ವೈರಸ್ ಏನಪ್ಪ ಅಂತಂದಾಗ ಏಡ್ಸ್ಗೆ ಕಾರಣ ಅಂತೇಳಿ ನಾವು ಬರೀಬೇಕಾಗ್ತದೆ. ಇಲ್ಲೆಲ್ಲವೂ ಕೂಡ ಹೊಂದಿಸಿ ಬರೋದನ್ನೇ ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಡ್ರಿವಲ್ಲ. ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ? ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಅಂತ ಕ್ವಶನ್ಸ್ ಇದೆ. ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಸೂಕ್ಷ್ಮ ಜೀವಿಗಳು ತುಂಬ ಚಿಕ್ಕದಾಗಿವೆ, ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದು ಅಂತೇಳಿ ನೀವು ಇಲ್ಲಿ ಬರೀರಿ. ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಅಂತೇಳಿ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಒಂದು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲಗಳಂತೇಳಿ 4 ಗುಂಪುಗಳು. ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಿಸುವಂಥ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಅಂದಾಗ ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾ, ಅದೊಂದು ಸೈನೋ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ನೀಲಿ ಹಸಿರು ಶೈವಲಗಳು ಅಂತ ಕೂಡ ನಾವು ಕರಿತವೆ. ನೆಕ್ಸ್ಟು ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು 10 ಸಾಲುಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ. ಸೂಕ್ಷ್ಮ ಜೀವಿಗಳನ್ನು ಮೊಸರು, ಬ್ರೆಡ್ ಮತ್ತು ಕೇಕ್ ತಯಾರಿಕೆಗಳಲ್ಲಿ ಬಳಸುತ್ತಾರೆ. ಪರಿಸರವನ್ನು ಸ್ವಚ್ಛಗೊಳಿಸಲು ಬಳಸ್ತವೆ. ಸೂಕ್ಷ್ಮ ಜೀವಿಗಳು ಔಷಧ ತಯಾರಿಕೆಯಲ್ಲಿಯೂ ಸಹ ಉಪಯೋಗಿಸುತ್ತಾರೆ. ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಿಸುತ್ತವೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟುಗಳ ಅಥವಾ ಹುದುಗುವಿಕೆಯಲ್ಲಿ ಬಳಸಲಾಗ್ತದೆ. ದೊಡ್ಡ ಪ್ರಮಾಣದ ಮದ್ಯ, ವೈನ್ ಮತ್ತು ವಿನೆಗರ್ ಉತ್ಪಾದನೆಯಲ್ಲಿ ಬಳಸಲಾಗ್ತದೆ.
ಕಾಲ್ರಾ, ಕ್ಷಯ, ಸಿಡುಬು ಮತ್ತು ಪೋಲಿಯೋ ಭಯಾನಕ ರೋಗಗಳನ್ನು ನಿವಾರಿಸುವ ಲಸಿಕೆಗಳಲ್ಲಿ ಕೂಡ ಬಳಸಲಾಗ್ತದೆ. ಉಪ್ಪಿನಕಾಯಿ ಮತ್ತು ಅನೇಕ ಆಹಾರ ಪದ್ಧತಿಗಳು ತಯಾರಿಕೆಯಲ್ಲಿ ಬಳಸಲಾಗ್ತದೆ. ಸಸ್ಯಗಳು ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ ಈ ಸೂಕ್ಷ್ಮಜೀವಿಗಳು. ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಹಲವಾರು ಸೂಕ್ಷ್ಮಜೀವಿಗಳು ಮಾನವರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ. ಜಾನುವಾರುಗಳಿಗೆ ತಗುಲುವ ಕಾಲು ಮತ್ತು ಬಾಯಿ ರೋಗವು ಒಂದು ವೈರಸ್ನಿಂದ ಉಂಟಾಗುತ್ತದೆ. ರೋಗಗಳು ಬೆಳೆಗಳ ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ. ಕೆಲವು ಸೂಕ್ಷ್ಮಜೀವಿಗಳಿಂದಾಗಿ ಹಾಳಾದ ಆಹಾರದ ಸೇವನೆಯಿಂದ ಆಹಾರ ವಿಷ ಎಂಬ ಪರಿಸ್ಥಿತಿ ಉಂಟಾಗುತ್ತದೆ. ಸೂಕ್ಷ್ಮಜೀವಿಗಳು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟು ಮಾಡ್ತವೆ. ಇನ್ನು ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಕೆಲವು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮಜೀವಿಗಳಿಂದಲೇ ತಯಾರಾದ ಔಷಧಿಗಳನ್ನು ಪ್ರತಿಜೈವಿಕಗಳೆಂದು ಕರೆಯಲಾಗ್ತದೆ. ಪ್ರತಿಜೈವಿಕಗಳನ್ನು ಕೇವಲ ಮಾನ್ಯತೆ ಪಡೆದ ಅರ್ಹ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು. ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಲು ವೈದ್ಯರು ತಿಳಿಸಿರುವ ಪ್ರಮಾಣ ಮತ್ತು ಅವಧಿಯನ್ನು ಪೂರ್ಣಗೊಳಿಸಬೇಕು. ಪ್ರತಿಜೈವಿಕಗಳನ್ನು ಸರಿಯಾದ ಸಮಯ ಮತ್ತು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು, ಜೀವಹಾನಿಯೂ ಕೂಡ ಉಂಟಾಗಬಹುದು. ಓಕೆ, ಇಷ್ಟು ಈ ಪಾಠಕ್ಕೆ ಸಂಬಂಧಿಸಿದಂಥ ಅಭ್ಯಾಸ ಪ್ರಶ್ನೆಗಳನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಅಧ್ಯಾಯ 3ನ ಇನ್ನೊಂದು ಹಾಕಿರ್ತೀನಿ. ಎಲ್ಲವೂ ನಿಮ್ಗೆ ಕಂಪ್ಲೀಟಾಗಿ ಎಲ್ಲ ಪಾಠಗಳು ಸರಿಯಾಗಿ ಸಿಗಬೇಕಾಗಿತ್ತಪ್ಪ ಅಂದಾಗ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಇವೆಲ್ಲವೂ ಪಾಠಗಳು ನಿಮಗೆ ಏನಾಗ್ತಪ್ಪ ಅಂದಾಗ ನೇರವಾಗಿ ಸಿಗ್ತಾವೆ. ಧನ್ಯವಾದಗಳು ರೀ.